ಆಶ್ವಾಸನೆ ಕೊಟ್ಟು ಮರೆತು ಬಿಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ರಾಯಬಾಗ್ ಮಲಿನ ನೀರಿನ ಸಂಗ್ರಹಣಾ ತೊಟ್ಟಿಯಾದ ಕೆರೆ ಕಾಟಚಾರಕ್ಕಾಗಿ ಆಗಾಗ ಮಾಡುವ ಕೆರೆ ಸ್ವಚ್ಛತಾ ಕಾಮಗಾರಿ ನೋಡಿದರೆ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಎನ್ನುವಂತಿದೆ. 40 ವರ್ಷಗಳ ಕೆರೆಯ ಅಕ್ಕಪಕ್ಕದ ಜನರ ಗೋಳು ಕೇಳುವರು ಯಾರು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ರಾಯಬಾಗ್ ತಾಲೂಕಿನ ಮುಗಳಖೋಡ ಪಟ್ಟಣದ ವಾರ್ಡ್ ಸಂಖ್ಯೆ 5-6ಕ್ಕೆ ಹೊಂದಿಕೊಂಡಿರುವ ಕೆರೆಯ ದುರಾವಸ್ಥೆಯಿಂದ ನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ಇಲ್ಲಿಯ ನಿವಾಸಿಗಳು. ಸುಮಾರು 40 ವರ್ಷಗಳ ಈ ಸಮಸ್ಯೆಗೆ ಸಿಕ್ಕುತ್ತಿಲ್ಲ ಶಾಶ್ವತ ಪರಿಹಾರ. ಕೆರೆಯ ಅಭಿವೃದ್ಧಿ ಕುರಿತು ನಿದ್ದೆಗೆ ಜಾರಿದ್ದ ಜನಪ್ರತಿನಿಧಿಗಳನ್ನು ಹಾಗೂ ಅಧಿಕಾರಿಗಳನ್ನ ತಟ್ಟಿ ಎಬ್ಬಿಸಿದ್ದು ಸುದ್ದಿ ಮಾಧ್ಯಮ ಹಾಗೂ ಸ್ಥಳೀಯ ಸಾರ್ವಜನಿಕರು. ಆ ಒಂದು ಪ್ರಯತ್ನದ ಫಲವಾಗಿ ಕೆರೆಯ ಸರ್ವೆ ಕಾರ್ಯ ಪೂರ್ಣಗೊಂಡು ಕೆರೆಯ ನೀಲಿ ನಕ್ಷೆ ತಯಾರಾಗಿದೆ. ಆದರೆ ಕೆರೆಯ ಅಭಿವೃದ್ಧಿ ಮಾತ್ರ ಗಗನ ಕುಸುಮವಾಗುತ್ತಿರುವುದು ಶೋಚನೀಯ ಸಂಗತಿ. ಈ 4 ವಾರ್ಡ್ಗಳಿಂದ ಹರಿದು ಬರುವ ಚರಂಡಿ ನೀರು ನೇರವಾಗಿ ಕೆರೆಯನ್ನು ಸೇರುತ್ತಿದೆ. ಇದರಿಂದ ಜಲಮಾಲಿನ್ಯ ಉಂಟಾಗುತ್ತಿದೆ. ಅಲ್ಲದೆ ಕೆರೆಯ ಅಕ್ಕಪಕ್ಕ ಇರುವ ಜನರ ಮನೆಗಳಿಗೆ ವಿಷ ಜಂತುಗಳು ನುಗ್ಗುತ್ತಿವೆ. ಇದಕ್ಕೆ ಈ ಹಿಂದೆ ತಾತ್ಕಾಲಿಕ ಪರಿಹಾರವನ್ನಾದರೂ ಮಾಡಿಕೊಡಿ ಎಂದು ಕುಡಚಿ ಶಾಸಕ ಪಿ ರಾಜೀವ್ ಅವರನ್ನು ಕೇಳಿಕೊಂಡಾಗ 5 ಲಕ್ಷ ಅನುದಾನ ಮಂಜೂರು ಮಾಡಿರುವುದಾಗಿ ಹೇಳಿದ್ದರು. ಆದರೆ ಆ 5 ಲಕ್ಷ ಕಾಮಗಾರಿಯು ನಡೆಯಲಿಲ್ಲ. ಆ ಅನುದಾನ ಎಲ್ಲಿ ಹೋಯಿತು, ಏನಾಯಿತು ಎನ್ನುವ ಮಾಹಿತಿಯನ್ನು ಅಂದಿನ ಅಧಿಕಾರಿಗಳಾಗಲಿ ಹಾಲಿ ಪುರಸಭೆ ಸದಸ್ಯರಾಗಲಿ ಸ್ಪಷ್ಟಪಡಿಸುತ್ತಿಲ್ಲ. ನಿವೇಶನ ಹಾಗೂ ಮನೆಗಳ ಹಕ್ಕುಪತ್ರಗಳಿಲ್ಲದೆ ಅತಂತ್ರ ಜೀವನ ಸಾಗಿಸುತ್ತಿರುವ ಇಲ್ಲಿಯ ಜನರು ಸೊಳ್ಳೆ ಹಾಗೂ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕು ನಡೆಸುವಂತಾಗಿದೆ. ಕಳೆದ 1 ತಿಂಗಳ ಹಿಂದೆಯಷ್ಟೇ ಕೆರೆಗೆ ಭೇಟಿ ನೀಡಿದ್ದ ಬೆಳಗಾವಿ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಪುರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ಮೂಲ ಸೌಕರ್ಯಗಳನ್ನು ಮಾಡಿಕೊಡುವುದಾಗಿ ಹೇಳಿ ಮತ್ತೆ ನಿದ್ದೆಗೆ ಜಾರಿದ್ರ. ಕನಿಷ್ಠ ಮೂಲ ಸೌಕರ್ಯಗಳನ್ನು ಕೊಡದೇ ಇರುವ ಕುರುಡು ಆಡಳಿತ ವಿರುದ್ಧ ಜನರು ಕೆಂಡ ಕಾರುತ್ತಿದ್ದಾರೆ. ವರದಿ ಚಿದಾನಂದ್ ಐಹೊಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ರಾಯಬಾಗ್. ಸುನಂದಾ ಕಡುಕೋಳ ಸ್ಥಳೀಯ ನಿವಾಸಿ, ಪರಶುರಾಮ್ ಲೋಕು ಸ್ಥಳೀಯ ನಿವಾಸಿ, ಗೀತಾ ಪ್ರಧಾನಿ ಪುರಸಭೆ ಸದಸ್ಯೆ, ವಾರ್ಡ್ ಸಂಖ್ಯೆ 6. ಈಗ 6ನೇ ವಾರ್ಡ್ನಲ್ಲಿ ಇಂಥ ಒಂದು ಸಮಸ್ಯೆಗಳು ತಾಂಡವಾಡ್ತದ. ನೀವೇನು ಪ್ರಯತ್ನ ಮಾಡಿರಿ? ಪ್ರಯತ್ನ ಈಗ ಜಾಗನ ಇಲ್ಲಾಗೈತಿ, ಅದಕ್ಕೆ ಏನು ಮಾಡಾಕ. ಇದನ್ನ ದೊಡ್ಡದು ಮಾಡ್ಬೇಕಂದ್ರೂ ಸಮಸ್ಯೆ ಅದಾವ. ಮನೆಗಳೆಲ್ಲ ಗಟರ್ ಇದ್ರ ಮ್ಯಾಗ ಕಟ್ಕೊಂಡಾರ. ಅದನ್ನು ನೋಡಬೇಕು ನಾವು. ಅವ್ರನ್ನು ಏನ್ ಅಂತರ ಇಡಾಕ್ ಬರೋದಿಲ್ಲ. ಮತ್ ಈಗ ಆ ಕಡೆ ಒಯ್ಬೇಕಂದ್ರ ಅವ್ರ ಕುರುಬರು ನಮಗ್ ಜಾಗ ಕೊಡುವಾರ. ಆಯ್ತ್ರಿ, ಗಟ್ಟರಗಳ ಮೇಲೆ ಮಣಿಗೆಲ್ಲ ಕಟ್ಕೊಂಡಾರ, ಬಡವರು ಅದಾರ. ಏನಪ್ಪ ನೀರಿಂದ ಇಟ್ರದ ಇದು ಏನ್ ಅನುಕೂಲ ಅಂತ ಹೇಳ್ರಿ. ಅವ್ರು ಬಾಂಧವ್ರು ಏನ್ ಮಾಡಾಕಾರ, ಬರೀ ನೋಡೋಣ ಹೋಗೋಣ ಆತು. ಮತ್ ಇದು ಏನು ಕೈಬೇಕಿ ಬಳಸ್ಯಾಗ ಏನೇನ್ ಸಮಸ್ಯೆ ಐತಿ? ಈಗ ಪಾಯ್ಖಾನೆ ಒಂದು ಸರ್. ಈಗ ನಾವು ನಮ್ಮ ಮಾಧ್ಯಮದ ವತಿಯಿಂದ ನಾವೆಲ್ಲ ಮಾಡಿದ್ವಿ ಸರ್. ಸರ್ವೆ ಮಾಡಿಸಿದ್ವಿ, ಕೆರೆ ಎಲ್ಲ ಮಾಡಿದ್ವಿ. ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಫಂಡ್ ಬರ್ತೈತಿ ಇಂಥವೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ಸರ್. ಈಗ ಕೆರೆ ನೀರನ್ನು ಈ ಕೊಚ್ಚೆ ನೀರನ್ನು ಹೋಗಲಕ್ಕೆ ಎಷ್ಟು ಮುಂದೆ ಸರ್? 5 ಕೋಟಿ ರೂಪಾಯಿ ನಮ್ಗೆ ಮುಂದೆ ಅಲ್ರಿ ಸರ್. ಕ್ಲೀನ್ ಮೇಂಟೆನೆನ್ಸ್ ಬಂದಾಗ ಸರ್ ಎಲ್ಲ ಕಂಟಿಕಡಿಷನ್ ಹೇಳ್ತೇನೆ ಕೇಳ್ರಿ. STP ನಾ ಬಂದಾಗ ಕಂಟಿಕಡಿಷನ್ ಸರ್ ಮಾಡ್ರಿ. ಸ್ವಚ್ಛತಾ ಗಿಡ ಪಡ ತೆಗೆದು ಹೆಂಗೆ ಇರ್ತಾರೆ ಟಾಯ್ಲೆಟ್ ನೋಡಿ ಸರ್. ಆ ಕಾಂಟ್ರಾಕ್ಟರ್ ಯಾರು ನೋಡ್ರಿ, ಅದ್ರ ಬಗ್ಗೆ ವಾಪಸ್ ಟಾಯ್ಲೆಟ್ ಕೊಡಕ್ ಆಗ್ತೈತ್ರಿ. ಹೊರಗೆ ಹೋಗ್ತಾರ ಮತ್ತೆ ಮಂದಿ ಇಲ್ಲೇ ಓಡಾಡ್ತಿರ್ತಾರೆ ನಿಮ್ ಸಿಬ್ಬಂದಿಗಳು. ಏನ್ ತ್ರಾಸ ಆಗತ್ತೆ ಕೆರೆಯಿಂದ? ಪಂಚಾಯತಿಯಿಂದ ಮನಿಗೆ ಬಂದ್ರು ಕಟ್ಸೋ ಬಿಡುವಾರ. ಈ ಕೆರೆಯಿಂದ ಏನ್ ತ್ರಾಸ ಆಗ್ತೈತಿ? ಕೆರೆ ನೀರ್ ಬಂದ್ರ ಬಿ ನೀರ ಸೊಳ್ಳಿಗಳ್ರಿ, ಗಟರ್ ಸುಧಾರಣೆ ಎಲ್ಲ ಇದೇ ಪ್ರಾಬ್ಲಮ್. ಏನ್ ಸ್ಪಂದನೆ ಮಾಡ್ಯಾರನ? ಈ ಪಂಚಾಯತಿ ಹೋದ್ಬಿಟ್ಟಿಗೆ ಅವ್ರು ಹೇಳ್ತಾರು ನಿಮ್ಮ ಮನಿಗಳೆಲ್ಲ ಹೋಗೋದವ ಹೇಳ್ತಾರ. ಆದ್ರೆ ಬ್ಯಾರೆ ಮನಿಗಳು ಕೊಡ್ತಂತ ಹೇಳ್ತಾರನ? ಆಶ್ವಾಸನೆ ಅಷ್ಟು ಕೊಡ್ತಾರ. ಈ ಹೇಳಿಲ್ಲ, ಕೊಟ್ಟಿದೆ. ಏನಾಗಿಲ್ಲ. ನಿಮ್ಮ ಹೆಸರು? ಪರಶುರಾಮ್ ದಿಲೀಪ್ ಲೋಕು.